ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಹಣಕ್ಕೆ ಇದು ಕಡ್ಡಾಯ. ರೇಷನ್ ಕಾರ್ಡ್ದಾರರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಗುಡ್ ನ್ಯೂಸ್ ಮತ್ತು ರೈತರಿಗೆ 22,500 ರೂಪಾಯಿ ಹಣ ಸಿಗುತ್ತೆ. ನೀವೇನಾದರೂ ಕರ್ನಾಟಕದ ರೈತರಾಗಿದ್ದರೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಮತ್ತು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸ್ವತಃ ನಮ್ಮ ಸಿಎಂ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಹೇಳಿರುವಂಥದ್ದು. ವೀಕ್ಷಕರೇ, ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೂ ರೇಷನ್ ಕಾರ್ಡ್ದಾರರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ರೈತರಿಗೆ ಸಂಬಂಧಿಸಿದಂತೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದ್ದಾವೆ. ಎಲ್ಲವನ್ನೂ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನದೊಂದು ಚಿಕ್ಕ ರಿಕ್ವೆಸ್ಟು. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನೂ ಕೂಡ ವಿಡಿಯೋಗೆ ಲೈಕ್ ಮಾಡದೆ ನೋಡ್ತಾ ಇದ್ರಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ ನೋಡಿ, ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ನಮ್ಮ ಶ್ರಮಕ್ಕೆ ನಿಮ್ಮಿಂದ ಕೇಳೋದು ಒಂದು ಲೈಕ್ ಮಾತ್ರ. ಸ್ನೇಹಿತರೆ, ಮೊದಲನೆಯ ಅಪ್ಡೇಟ್ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ 1 ರಿಂದ 32ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣವನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಆದರೆ ಇವಾಗ 33ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದರೆ ನಿಮಗೆ ಸರ್ಕಾರದಿಂದ ಈಗ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಮಾಹಿತಿಯನ್ನು ನಿನ್ನೆ ತಾನೇ ಇಲ್ಲಿ ಅಧಿಕೃತವಾಗಿ ಹೇಳಿದ್ದಾರೆ. ಹೌದು, ಇಷ್ಟು ದಿನ ನಿಮಗೆ ಇದು ಕಡ್ಡಾಯ ಇರಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಅವರು ಏನು ಹೇಳಿದ್ದಾರೆ ಅಂತಂದರೆ ನೋಡಿ, ಆ ಒಂದು ವಿಡಿಯೋನ ನಾನು ಒಂದು ಕ್ಲಿಪ್ ಇದೆ, ಅದನ್ನು ನಾನು ಇಲ್ಲಿ ಹಾಕಬಹುದು. ಬಟ್ ಅದನ್ನು ಹಾಕಿದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಅವ್ರು ಏನು ಹೇಳಿದಾರಲ್ಲ ಅದನ್ನೇ ನಾನು ನಿಮಗೆ ಸ್ವತಃ ಹೇಳ್ತೇನೆ ಕೇಳಿ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹೌದು, ಕಡ್ಡಾಯವಾಗಿ ಹೇಳಿದ್ದಾರೆ. ಏನಂತಂದರೆ ಬಯೋಮೆಟ್ರಿಕ್. ಹೌದು, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ತಮ್ಮ ಬಯೋಮೆಟ್ರಿಕ್ ಅನ್ನು ಮಾಡುವುದು ಕಡ್ಡಾಯವಾಗಿದೆ ಅಂತ ಸ್ವತಃ ನಿನ್ನೆ ಒಂದು ಸಭೆ ನಡೀತು. ಆ ಸಭೆಯ ನಂತರ ಇಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಡಿ.ಕೆ. ಶಿ ಅವರು ಈ ಮಾತನಾಡಿದರು. ನೋಡಿ, ಗೃಹಲಕ್ಷ್ಮಿ ಯೋಜನೆ ಏನಿದೆ ಅಲ್ಲ, ಅದು ಮಹಿಳೆಯರಿಗೆ ನಾವು ಕೊಡ್ತಾ ಇದ್ದಾವೆ, ಅವ್ರ ಗಂಡಂಗೆ ಕೊಡ್ತಾ ಇಲ್ಲ, ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ನಾವು ನೋಡಿ, ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಬಯೋಮೆಟ್ರಿಕ್ ಅನ್ನೋದನ್ನು ಕಡ್ಡಾಯವಾಗಿ ಜಾರಿಗೆಗೊಳಿಸ್ತಾ ಇದ್ದಾವೆ. ಯಾರು ಬಯೋಮೆಟ್ರಿಕ್ ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ನಾವು ಹಣವನ್ನು ಹಾಕ್ತೇವೆ ಸರ್ಕಾರದಿಂದ ಅಂತ ಇಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ನೋಡಿ, ಗೃಹಲಕ್ಷ್ಮಿ ಹಣ ಅನ್ನೋದು ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಹಣ. ಇದರಿಂದ ಯಾವುದೇ ರೀತಿ ಯಾರಿಗೆ ಬೇರೆದರಿಗೆ ಹೋಗಬಾರ್ದು, ಅವ್ರ ಗಂಡಂಗೂ ಕೂಡ ಹೋಗಬಾರ್ದು, ಅವ್ರ ಮಕ್ಕಳು ಕೂಡ ಹೋಗಬಾರ್ದು. ಆಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ಅಂದರೆ ಅದನ್ನು ಹಣ ತೆಗೆಸ್ಕೊಂಡು ಯಾರಿಗೆ ಕೊಡ್ತಾರೆ ಅದು ನಮಗೆ ಸಂಬಂಧ ಇಲ್ಲ. ಆದರೆ ನಾವು ಹಾಕೋದು ಮಹಿಳೆಯರಿಗೆ ಮಾತ್ರ. ಹಾಗಾಗಿ ನಾವು ಬಯೋಮೆಟ್ರಿಕನ್ನು ಕಡ್ಡಾಯಗೊಳಿಸ್ತಾ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಹೇಳ್ತಾ ಇದ್ದಾವೆ ಅಂತಂದರೆ ಬಯೋಮೆಟ್ರಿಕನ್ನು ಮಾಡಿಸಿ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ಸ್ವತಃ ಡಿ.ಕೆ. ಶಿ ಅವರು ಈ ಒಂದು ಮಾಹಿತಿಯನ್ನು ನಿನ್ನೆ ಹೇಳಿದರು. ಹೌದು ಸ್ನೇಹಿತರೆ, ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿ ಅವರು ಹೇಳಿರುವಂತಹ ಒಂದು ಅಧಿಕೃತವಾದಂತಹ ಮಾಹಿತಿ ಇದಾಗಿರುತ್ತೆ. ನೋಡಿ, ಗೃಹಲಕ್ಷ್ಮಿ ಹಣಕ್ಕೆ ನಿಮ್ಮ ಒಂದು ಈ ಬಯೋಮೆಟ್ರಿಕ್ ಅನ್ನೋದು ಕಡ್ಡಾಯ ಅಂತಲೇ ಹೇಳಿರುವಂಥದ್ದು. ಸ್ನೇಹಿತರೆ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಏನೇ ಡೌಟ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಪ್ರತಿಯೊಬ್ಬ ವೀಕ್ಷಕರು ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಶ್ರಮಕ್ಕೆ ನಿಮ್ಮಿಂದ ಒಂದು ಲೈಕನ್ನು ಕೇಳ್ತಾ ಇದ್ದೇವೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕನ್ನು ಮಾಡಿ. ಇನ್ನು ರೇಷನ್ ಕಾರ್ಡ್ದಾರರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸರ್ಕಾರದಿಂದ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ, ಬನ್ನಿ. ಹೌದು ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೋಡಿ, ಮೊದಲನೆಯ ಒಂದು ಗುಡ್ ನ್ಯೂಸ್ ಏನಂತಂದರೆ ಆದಾಯ ಮಿತಿ ಹೆಚ್ಚಳದ ಚಿಂತನೆ. ಹೌದು, ಪ್ರಸ್ತುತ ಬಿಪಿಎಲ್ ಕಾರ್ಡ್ ಪಡೆಯಲು ಇರುವ ವಾರ್ಷಿಕ ಆದಾಯ ಮಿತಿಯನ್ನು 1.2 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಿಸಲು ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ. ಮತ್ತು ಇದರಿಂದಾಗಿ ಪ್ರಸ್ತುತ ಎಪಿಎಲ್ ಕಾರ್ಡ್ ಹೊಂದಿರುವ ಹಲವರು ಬಿಪಿಎಲ್ ಕಾರ್ಡ್ ಪಡೆಯಲು ಹಾಗೂ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಅರ್ಹರಾಗಲಿದ್ದಾರೆ. ಮತ್ತು ಎರಡನೆಯದಾಗಿ ಹೊಸ ರೇಷನ್ ಕಾರ್ಡ್ ವಿತರಣೆ. ಹೊಸ ರೇಷನ್ ಕಾರ್ಡ್ಗಾಗಿ ಸಲ್ಲಿಕೆಯಾಗಿದ್ದ ಸುಮಾರು 3.96 ಲಕ್ಷ ಅರ್ಜಿಗಳ ಪೈಕಿ, ಅಂದರೆ ಸರಿಸುಮಾರು 4 ಲಕ್ಷ ಅರ್ಜಿಗಳ ಪೈಕಿ ಸದ್ಯಕ್ಕೆ ಇಲ್ಲಿ 2.95 ಅಂದರೆ ಸರಿಸುಮಾರು 3 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ವಿತರಿಸಲು ಸರ್ಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಉಳಿದ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯು ಶೀಘ್ರದಲ್ಲಿಯೇ ನಡೆಯಲಿದೆ. ಮತ್ತು ಮೂರನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ ರೇಷನ್ ಕಾರ್ಡ್ದಾರರಿಗೆ ಅನರ್ಹ ಕಾರ್ಡ್ಗಳ ರದ್ದತಿ. ಈ ಹಿಂದೆ ಆದಾಯ ತೆರಿಗೆ ಪಾವತಿಸುತ್ತಿದ್ದರೂ ಇಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ಸುಮಾರು 4.32 ಲಕ್ಷ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತಿಸಲಾಗಿದೆ. ಇದೊಂದು ಬದಲಾವಣೆ ಅಂತಲೇ ಹೇಳಬಹುದು. ಮತ್ತು ರೇಷನ್ ಕಾರ್ಡ್ದಾರರಿಗೆ ಏನಂತಂದರೆ ಇತ್ತೀಚೆಗೆ ನಿಮ್ಮ ಒಂದು KYC ಮಾಡಿಸೋದ್ರಿಂದ ಏನೇನು ಲಾಭ ಆಗ್ತಾ ಇದೆ ಅಂತಂದರೆ, ಇವಾಗ ನಿಮಗೆ ಪ್ರಸ್ತುತ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆಯಲ್ಲ, ಇದೇ ರೀತಿಯೇ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಹಲವಾರು ಯೋಜನೆಗಳಿರ್ತವೆ. ನೀವು ಅವಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಅಂದರೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾರೆ. ಮತ್ತು ಇನ್ನೂ ಅನೇಕ ರೀತಿಯಾಗಿ ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಲಿ, ಅಂದರೆ ಇದು ನಿಮಗೆ ಸಿಗಲಿಲ್ಲ ಅಂದರೂ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಆದ್ರೂ ಕೂಡ ಇಲ್ಲಿ ರೇಷನ್ ಕಾರ್ಡನ್ನು ನೀವು
KYC ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯ ಯೋಜನೆಗಳಿದ್ದಾವೆ. ಅವೆಲ್ಲದರ ಬಗ್ಗೆಯೂ ಕೂಡ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ. ಎಷ್ಟೋ ಲಕ್ಷ ಜನ ಮಹಿಳೆಯರಿಗೆ ನಮ್ಮ ಚಾನಲಿಂದ ಉಪಯೋಗವಾಗಿದೆ, ಹೆಲ್ಪ್ ಆಗಿದೆ, ನಿಮಗೂ ಕೂಡ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಇವಾಗ ಹೋಗೋಣ ಬನ್ನಿ ನಮ್ಮ ಮುಂದಿನ ವಿಡಿಯೋ ಅಪ್ಡೇಟ್ಗೆ. ಸ್ನೇಹಿತರೆ ನೋಡಿ, ರೈತರಿಗೆ ಸರಿಸುಮಾರು 22,500 ರೂಪಾಯಿವರೆಗೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಇದರ ಜೊತೆಗೆ ಇಲ್ಲಿ ಪಿಂಚಣಿ ಪಡಿತಾ ಇದ್ದಂತಹ ಹಿರಿಯ ನಾಗರಿಕರಿಗೆ ಅಂದರೆ 60 ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರಿಗೆ ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಪಿಂಚಣಿ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಟ್ಬಿಟ್ಟು ರೈತರಿಗೆ ಬಂದಿರುವಂತಹ ಇವತ್ತಿನ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತ. ಸೊ ಇದನ್ನು ಕೂಡ ನೀವು ತಿಳ್ಕೊಳ್ಳಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್. ಹೌದು, ಇತ್ತೀಚಿನ ವರದಿಗಳ ಪ್ರಕಾರ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಪಿಂಚಣಿ ಯೋಜನೆಗಳ ಭಾರಿ ದೊಡ್ಡ ಎಲಿಜಿಬಲ್ ಫಿಲ್ಟರ್ ಹಾಕಿದೆ. ನಕಲಿ ದಾಖಲಾತಿಗಳನ್ನು ನೀಡಿ ಪಿಂಚಣಿ ಪಡೆಯುತ್ತಿದ್ದರೆ ಪತ್ತೆ ಹಚ್ಚುವ ಸಲುವಾಗಿ ಸುಮಾರು 18.45 ಲಕ್ಷ ಅನರ್ಹರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ನಕಲಿ ಮತ್ತು ಅನರ್ಹ ಫಲಾನುಭವಿಗಳನ್ನು ಗುರುತಿಸುವ ಗೊಂದಲದಲ್ಲಿ ಮತ್ತು ಸರ್ಕಾರದ ತಾಂತ್ರಿಕ ಪರಿಶೀಲನೆಯ ನಡುವೆ ನಿಜವಾದ ಮತ್ತು ಹಾಗೂ ಅರ್ಹ ಫಲಾನುಭವಿಗಳಿಗೂ ಪಿಂಚಣಿ ನಿಂತು ಹೋಗಿದೆ. ಕಳೆದ 2 ರಿಂದ 3 ತಿಂಗಳುಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ವಿಧವೆಯರಿಗೆ ಪಿಂಚಣಿ ಹಣ ಜಮೆ ಆಗಿಲ್ಲ ಎಂದು ಸಾರ್ವಜನಿಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪಿಂಚಣಿ ನಿಲ್ಲಲು ಮುಖ್ಯ ಕಾರಣಗಳನ್ನು ಕೂಡ ತಿಳಿಸಲಾಗಿದೆ. ಆಧಾರ್ ಲಿಂಕ್ ಮತ್ತು KYC ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಆಗದೇ ಇರುವುದು ಮತ್ತು ಲೈಫ್ ಸರ್ಟಿಫಿಕೇಟ್ ಅನ್ನು ನೀವು ಸಲ್ಲಿಸಿಲ್ಲ ಅಂದ್ರೂ ಕೂಡ ನಿಮಗೆ ಪಿಂಚಣಿ ಹಣ ಸ್ಥಗಿತಗೊಳ್ಳುತ್ತೆ. ಹಿರಿಯ ನಾಗರಿಕರು ತಾವು ಬದುಕಿರುವುದಕ್ಕೆ ನೀಡಬೇಕಾದ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆಯಲ್ಲಿ ತಡವಾಗಿರುವುದರಿಂದ ಮತ್ತು ವಿಳಾಸ ಮತ್ತು ಬ್ಯಾಂಕ್ ಖಾತೆ ದೋಷಗಳಿಂದ ಅಂದರೆ ಬ್ಯಾಂಕ್ಗಳ ವಿಲೀನದಿಂದಾಗಿ IFSC ಕೋಡ್ ಬದಲಾವಣೆ ಅಥವಾ DBT ಸಕ್ರಿಯಗೊಳಿಸದೇ ಇರುವುದು. ನಿಮ್ಮ ಪಿಂಚಣಿ ನಿಂತಿದ್ದರೆ ತಕ್ಷಣ ಏನು ಮಾಡಬೇಕು ಅಂತಂದರೆ, ಒಂದು ವೇಳೆ ನಿಮಗೆ ಪಿಂಚಣಿ ಬರುವುದು ನಿಂತಿದ್ದರೆ ಗಾಬರಿ ಪಡುವ ಅಗತ್ಯವಿಲ್ಲ. ಅದನ್ನು ಸರಿಪಡಿಸಿಕೊಳ್ಳಲು ಸರ್ಕಾರಿ ಕಚೇರಿಗಳಿಗೆ ಅಲೆಯುವ ಮುನ್ನ ಈ ಸರಳ ಹಂತಗಳನ್ನು ಅನುಸರಿಸಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಹತ್ತಿರದ ಸೈಬರ್ ಕೇಂದ್ರಕ್ಕೆ ಹೋಗಿ ಸರ್ಕಾರ SSP ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಪೋರ್ಟಲ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ ಸ್ಟೇಟಸ್ ಅನ್ನು ಚೆಕ್ ಮಾಡಿ ಅಲ್ಲಿ ಪಿಂಚಣಿ ನಿಲ್ಲುವ ನಿಖರ ಕಾರಣ ಏನೆಂದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಿಂಚಣಿದಾರರಿಗೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ನೋಡಿ ಈ ಕಾರಣಗಳಿಂದಾಗಿ ನಿಮಗೆ ಕಳೆದ 2 ರಿಂದ 3 ತಿಂಗಳ ಪಿಂಚಣಿ ಹಣ ನಿಂತಿತ್ತು. ಆದರೆ ಇವಾಗ ಆ 2 ರಿಂದ 3 ತಿಂಗಳಿನ ಕಂತನ್ನ ಪಿಂಚಣಿಯನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಮಾಸಾಶನವನ್ನ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ. ಅಂದರೆ ಪಿಂಚಣಿ ಬರೋಬ್ಬರಿ ನಿಮಗೆ 2 ರಿಂದ 3 ತಿಂಗಳ ಹಣ ನಿಮಗೆ ಈ ಬಾರಿನೇ ಜಮೆ ಆಗ್ತಾ ಇರುವಂಥದ್ದು, ಅದು ಕೂಡ ಇದೇ ತಿಂಗಳಲ್ಲಿ ಸ್ನೇಹಿತರೆ. ಯಾರ್ಯಾರು ಪಿಂಚಣಿದಾರರಿದ್ದಾರೆ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ತಿಳಿಸಿ, ಅವ್ರಿಗೆ ಹೇಳಿ ಹೀಗೆ ಆಗಿದೆ ಅಂತ. ನಾನು ಇವಾಗ ಹೇಳಿದೆ ನೋಡಿ, ಇಲ್ಲಿವರೆಗೂ ಇನ್ಫಾರ್ಮೇಷನ್ ಕೊಟ್ಟೆ, ಅದೆಲ್ಲವನ್ನು ಕೂಡ ಅವ್ರ ಜೊತೆ ಶೇರ್ ಮಾಡಿ. ಯಾಕಂತಂದರೆ ಇದು ಈಗ ತಾನೇ ಬಂದಿರುವಂತಹ ಒಂದು ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ. ಇದರ ಜೊತೆಗೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಅಂದರೆ ಹಿರಿಯ ನಾಗರಿಕರಿಗಾಗಲಿ, ವಿಧವಾ ವೇತನ ಪಡಿತಾ ಇದ್ದಂಥವರಿಗಾಗಲಿ, ಅಂಗವಿಕಲರಿಗಾಗಲಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ನನ್ನ ಹಿಂದಿನ ವಿಡಿಯೋದಲ್ಲಿ. ನೋಡಿ, ಪಿಂಚಣಿ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ. ಸರಿಸುಮಾರು 4 ರಿಂದ 6 ದಿನಗಳಿಂದಲೂ ಕೂಡ ನಿಮ್ಮ ಪಿಂಚಣಿ ಹಣ ಜಮೆ ಆಗ್ತಾನೆ ಬರ್ತಾ ಇದೆ. ಆದರೆ ಕೆಲವರಿಗೆ ಹಣ ಮಾತ್ರ ಸ್ಥಗಿತಗೊಂಡಿತ್ತು. ಆದರೆ ಸರ್ಕಾರದಿಂದ ಕೊನೆಗೂ ಕೂಡ ನಿಮಗೂ ಕೂಡ ಗುಡ್ ನ್ಯೂಸ್ ಕೊಟ್ಟರು. ಇವಾಗ ಏನಂದರೆ, ಕಳೆದ 2 ರಿಂದ 3 ತಿಂಗಳಿಂದ ಪಿಂಚಣಿಯ ಹಣದ ಜೊತೆಗೆ ಈ ತಿಂಗಳಿನ ಪಿಂಚಣಿ ಹಣ ಬರ್ತಾ ಇರುವಂಥದ್ದು. ಯಾರಿಗೆ ಪಿಂಚಣಿ ಹಣ ಬಂದಿದ್ದಿಲ್ಲ ಅಂಥವರಿಗೆ. ಸ್ನೇಹಿತರೆ, ಇವಾಗ ಬನ್ನಿ ರೈತರಿಗೆ. ಇದು ಕೊನೆಯ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ರೈತ ಬಂಧುಗಳೇ, ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ರೈತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇಲ್ಲಿ ಸಮಸ್ತ ರೈತ ಬಾಂಧವರಿಗೆ ಒಂದು ಅತ್ಯಂತ ಪ್ರಮುಖವಾದ ಹಾಗೂ ಸಿಹಿ ಸುದ್ದಿ ಅಪ್ಡೇಟ್ ಒಂದನ್ನು ತಂದಿದ್ದೇನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ರೈತರ ಖಾತೆಗಳಿಗೆ ಬರೋಬ್ಬರಿ 22,500 ರೂಪಾಯಿ ಜಮೆ ಮಾಡುವ ಬಗ್ಗೆ ದೊಡ್ಡ ಚರ್ಚೆಗಳು ಹಾಗೂ ಅಪ್ಡೇಟ್ಗಳು ಹೊರಬಂದಿವೆ. ಈ ಹಣ ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ನಿಮ್ಮ ಲಿಸ್ಟ್ನಲ್ಲಿ ಹೆಸರಿದೆಯಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಡ್ತೇನೆ. ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ಏನಿದು 2,500 ರೂಪಾಯಿ ಯೋಜನೆ ಅಂತಂದ್ರೆ, ನೋಡಿ ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರೈತರಿಗಾಗಿ ಮಾಡಲಾದಂತಹ ಇಲ್ಲಿ ಏನು ಈ ಬರ ಪರಿಹಾರ ಆಗಲಿ ಮತ್ತು ಬೆಳೆ ಹಾನಿ, ಬರದಿಂದ ಸ್ಥಗಿತಗೊಂಡಂತಹ ಬೆಳೆಗಳಿಗೆ ಸಿಗ್ತಾ ಇರುವಂತಹ ಒಂದು ಧನ ಸಹಾಯ, ಈ ಒಂದು 22,500 ರೂಪಾಯಿ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರಸ್ತುತ ಹರಿದಾಡುತ್ತಿರುವ ಮತ್ತು ರೈತರ ವಲಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವ ಹೊಸ ಅಪ್ಡೇಟ್ ಪ್ರಕಾರ ಕೇಂದ್ರ ಸರ್ಕಾರ ಈ ಮೊತ್ತವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಹೌದು, ಕೆಲವು ರಾಜ್ಯಗಳು ತಮ್ಮದೇ ಆದ ಪ್ರೋತ್ಸಾಹಧನವನ್ನು ಸ್ಟೇಟ್ ಶೇರ್ ಸೇರಿಸಿ ರೈತರಿಗೆ ವಾರ್ಷಿಕವಾಗಿ ಒಟ್ಟು 22,000. The person you're trying to reach isn't available. Please leave a message at the tone. When you finish talking, you may hang up. ರೂಪಾಯಿ ಮತ್ತು ನಿರಾಶ್ರಿತ ಬೆಳೆಗಳಿಗೆ ಅದಕ್ಕಿಂತ ಕಡಿಮೆ ಮತ್ತು ಬರಪೀಡಿತ ಪ್ರದೇಶಗಳಿಗೆ ಅದಕ್ಕಿಂತ ಜಾಸ್ತಿ, ಈ ರೀತಿಯಾಗಿ ನಿಮಗೆ ಬರ ಪರಿಹಾರದ ಹಣವನ್ನು ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ ಸ್ನೇಹಿತರೆ. ನೋಡಿ, ಈ 22,500 ರೂಪಾಯಿವರೆಗೂ ಕೂಡ ನಿಮಗೆ ಪ್ರತಿ ಹೆಕ್ಟರ್ಗೆ ಹಣವನ್ನು ಇಲ್ಲಿ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಪರಿಶೀಲಿಸುತ್ತಿದೆ ರೈತರ ಬಗ್ಗೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಒಂದು ಮಾಹಿತಿ ಏನಿದೆ ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸಿ. ನೋಡಿ, ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಇನ್ನೂ ಒಂದು ಇನ್ಫಾರ್ಮೇಷನ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು
ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ. ಯಾಕಂತಂದರೆ ಈ ಒಂದು ವೀಡಿಯೋ ಆಲ್ರೆಡಿ ತುಂಬಾ ಲಾಂಗ್ ಆಗಿದೆ ಮತ್ತು ಈ ರೀತಿಯ ಸ್ಪೆಷಲ್ ಆಗಿರುವಂತಹ ಅಪ್ಡೇಟ್ಗಳಿಗೋಸ್ಕರ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕಿಸಾನ್, ಜೈ ಕರ್ನಾಟಕ ಮಾತೆ.